morning, babe. ಸ್ಲೀಪಿ ಟು ಎನರ್ಜೆಟಿಕ್ ಸ್ಮೂತ್ ಟ್ರಾನ್ಸಿಷನ್ ಸಾಧ್ಯನಾ? ಬನ್ನಿ ನೋಡೋಣ. ಹಾಯ್, ಹೆಲೋ, ವೆಲ್ಕಮ್ ಟು ಸಿರ್ಪು ಕವಿತಾ ವ್ಲಾಗ್ಸ್. ಮಕ್ಕಳು ಹೀಗೆ ಬೆಳಗ್ಗೆ ನಗ್ನಗ್ತಾ ಎದ್ದೇಳೋದು 100% ಪಾಸಿಬಲ್, ಖಂಡಿತವಾಗ್ಲೂ ಆಗುತ್ತೆ. ನಮ್ಮ ಮನೆಯಲ್ಲಿ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 3 ಫೇಮಸ್ ಸೇಯಿಂಗ್ಸ್ ಬಗ್ಗೆ 1 ಮಿನಿಟ್ ಡಿಸ್ಕಸ್ ಮಾಡೋಣ. ನಾಲೆಜ್ ಈಸ್ ಪವರ್ ಅಂತಾರೆ. ಯಾಕೆ ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದು ಅದ್ರ ಬಗ್ಗೆ ನಮಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನಮ್ಮ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಕರೆಕ್ಟಾಗಿರುತ್ತೆ. ಎರಡನೇ ಫೇಮಸ್ ಸೇಯಿಂಗ್ ಈಸ್ ಮೈಂಡ್ ಓವರ್ ಮ್ಯಾಟರ್. ಇಫ್ ಯು ಡೋಂಟ್ ಮೈಂಡ್ ಇಟ್ ಡಸಂಟ್ ಮ್ಯಾಟರ್. ಮೂರನೇದು ಬಂದು ಈ ಫೇಮಸ್ ಪೋಯಟ್ ಒಬ್ಬರು ಹೇಳಿದ್ದಾರೆ, ಚಿಲ್ಡ್ರನ್ಸ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಮ್ಮ ಮೂಲಕ ಬರ್ತಾರೆ, ನಮ್ಮಿಂದ ಅಲ್ಲ. ಸೊ ನಾವು ಮಾಡಬೇಕಾಗಿರೋದು ಮಕ್ಕಳನ್ನ ಗೈಡ್ ಮಾಡಬೇಕು, ಬರೀ ಕಂಟ್ರೋಲಿಂಗ್ ಮಾತ್ರ ಅಲ್ಲ. ಮಕ್ಕಳು ಬೆಳಿಗ್ಗೆ ಆರಾಮಾಗಿ ಎದ್ದೇಳೋದು ಅನ್ನೋ ಪ್ರೋಸೆಸ್ಸು ಹಿಂದಿನ ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಚಿನಿ, ಗುಡ್ ನೈಟ್ ಚಿನಿ, ಸ್ವೀಟ್ ಡ್ರೀಮ್ಸ್. ಚೆನ್ನಾಗಿ ಜಿಜಿ ಮಾಡು. ಬೆಳಿಗ್ಗೆ ಅಮ್ಮ ಕರೆದಿದ್ದ ತಕ್ಷಣ ಎದ್ದೇಳಬೇಕು, ಓಕೆನಾ? ಓಕೆ, ಸ್ಲೀಪ್ ವೆಲ್, ಗುಡ್ ನೈಟ್. ಈ ರೀತಿ ಹೇಳೋದ್ರಿಂದ ಮಕ್ಕಳಿಗೆ ಅದು ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ, ಅದು ಬೆಳಿಗ್ಗೆ ಅಮ್ಮ ಕರೆದಿದ್ದ ತಕ್ಷಣ ಎದ್ದೇಳಬೇಕು ಅನ್ನೋದು. ಸೊ ಬೆಳಿಗ್ಗೆ ನಾವು ಮಾಡಬೇಕಾಗಿರೋಂಥ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ, ಈ ಮಕ್ಕಳನ್ನ ಎಬ್ಸೋ ಪ್ರೋಸೆಸ್ಗೆ ನಾವು ಮಿನಿಮಮ್ 5 to 10 ಮಿನಿಟ್ಸ್ನ ನಮ್ಮ ಟೈಮ್ನ ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಬೇಕು. ಸೊ ಬೆಳಿಗ್ಗೆ ನಾನು ಅವನ್ನ ಎಬ್ಬಿಸ್ಬೇಕಾದ್ರೆ ಅವನ್ನ ಎಬ್ಬಿಸಿ ಒಂದು 5 ನಿಮಿಷ ನಾನು ಎತ್ಕೊಂಡಿರ್ತೀನಿ. ಒಂದು 2-3 ಮಿನಿಟ್ಸ್ ಆದಮೇಲೆ ನಾನು ಅವನ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಇವತ್ತಿನ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಏನಾದರೂ ಇತ್ತು ಅಂತಂದರೆ ಹೇಳ್ತೀನಿ. ಲೈಕ್ ಇವತ್ತು ನಿನ್ನ ಸ್ನ್ಯಾಕ್ಸ್ಗೆ ನಿನ್ನ ಫೇವ್ರೆಟ್ ಫ್ರೂಟ್ ಹಾಕಿದ್ದೀನಿ. ಸೊ ಬೇಸಿಕಲಿ ಅವ್ರಿಗೆ ಖುಷಿ ಆಗುವಂಥದ್ದು, ಎಕ್ಸೈಟಿಂಗ್ ಆಗಿರುವಂಥದ್ದನ್ನು ಏನಾದರೂ ಹೇಳಬೇಕಾಗತ್ತೆ. ಈ 7 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಅವರು ಆಟ ಆಡಿ ಕಲಿಯುವಂತಹ ಫೇಸ್ ಅದು. ಆದರೆ ಈ 7ಇಂದ 14 ಈ ಏಜಲ್ಲಿ ಅವರು ಡಿಸಿಪ್ಲಿನನ್ನು ಕಲ್ತ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಅವ್ರಿಗೆ ರೈಟ್ ಪಾತ್ನ ತೋರಿಸೋ ಅಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Good morning, babe. ಇದೇ ಟಾಪಿಕ್ಗೆ ರಿಲೇಟೆಡ್ ಆದಂತಹ ಇನ್ನೊಂದು ರೂಲ್ ಇದೆ, 7-7-7 ಪೇರೆಂಟಿಂಗ್ ರೂಲ್ ಅಂತ. ಇದೇನಪ್ಪ ಅಂದರೆ, ಬೆಳಿಗ್ಗೆ ಮಕ್ಕಳು ಎದ್ದಾಗ 7 ಮಿನಿಟ್ಸ್ ನಾವು ಅವ್ರ ಹತ್ರ ಮಾಡುವಂತಹ ಇಂಟರ್ಯಾಕ್ಷನ್ಸ್, ಈ ಮೂಡ್ ಏನಿದೆ ಥ್ರೂ ಔಟ್ ದಿ ಡೇ ಕ್ಯಾರಿ ಆಗುತ್ತೆ. ಆ್ಯಂಡ್ ಅವರು ಸ್ಕೂಲಿಂದ ಬಂದ ಮೇಲೆ ಈವ್ನಿಂಗ್ ಅವ್ರ ಜೊತೆ ನಾವು ಸ್ಪೆಂಡ್ ಮಾಡೋವಂತಹ 7 ಮಿನಿಟ್ಸ್. ಹೇಗಿತ್ತು ಸ್ಕೂಲು, ನೀನು ಹೇಗೆ ಫೀಲ್ ಆದೆ, ಆರಾಮಾಗಿದ್ದ? ಅದಾದಮೇಲೆ ಅವರು ಮಲಗೋಕ್ಕಿಂತ ಮುಂಚಿನ 7 ಮಿನಿಟ್ಸ್. ಮಕ್ಕಳು ನೀ ಹೋಗಿ ಮಲ್ಕೋ, ಟೈಮ್ ಆಯಿತು ಇದೆಲ್ಲ ಹೇಳಿದ್ರೆ ಖಂಡಿತವಾಗ್ಲೂ ಕೇಳಲ್ಲ. ಇದನ್ನು ನಾನು ಪ್ರಾಕ್ಟಿಕಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೀ ಹೋಗಿ ರೂಮಲ್ಲಿ ಮಲ್ಕೋ, ಬೆಡ್ ಟೈಮ್ ಆಗಿದೆ, ನಾಳೆ ಬೆಳಿಗ್ಗೆ ಇದೆಲ್ಲ ಮಾಡಬೇಕು, ಇದು ವರ್ಕ್ ಆಗೋದೇ ಇಲ್ಲ. ಟೈಮ್ ಆಗ್ತಿದ್ದಾಗೆ ನಾವು ಅವ್ರ ಜೊತೆಗೆ ಬಂದು ಒಂದು 10 ನಿಮಿಷ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಮಾತಾಡಿ ಕಾಮ್ ಮೂಡ್ಗೆ ಅವ್ರು ಬಂದ ಮೇಲೆ ಓಕೆ ಟುಮಾರೋ ಅಮ್ಮ ಎಬ್ಸಿದ ತಕ್ಷಣ ಎದ್ದೇಳು ಅಂತ ಹೇಳಿ ಸ್ವೀಟ್ ಡ್ರೀಮ್ಸ್ ಹೇಳಿ ಮಕ್ಕಳನ್ನ ಮಲಗಿಸಿದ್ರೆ ಡೆಫಿನೆಟಾಗಿ ಒಳ್ಳೆ ಮೂಡಲ್ಲಿ ಮಲ್ಕೋತಾರೆ, ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ತಾರೆ. ನಿಮಗೆ ನಾ ಹೇಳಿದಂಥ ವಿಷಯ ಇಂಟ್ರೆಸ್ಟಿಂಗ್ ಅನಿಸುತ್ತಾ, ಯೂಸ್ಫುಲ್ ಅನ್ನಿಸ್ತಾ? ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ಸಿರ್ಪು ಕವಿತಾ ವ್ಲಾಗ್ಸ್. ಥ್ಯಾಂಕ್ ಯು.